ನ್ಯಾಯಾಲಯ PIL ಅನ್ನು ಪುರಸ್ಕರಿಸಿ 74 ಪ್ರತ್ಯೇಕ FIRಗಳನ್ನು ದಾಖಲು ಮಾಡಬೇಕು ಅನ್ನುವಂತಹ ಆದೇಶವನ್ನೇ ಹೊರಡಿಸ್ಬಿಟ್ರೆ ಅದು ಸೌಜನ್ಯ ಹೋರಾಟಗಾರರಿಗೆ ಯಾವ ರೀತಿಯ ಲಾಭದಾಯಕ ಆಗ್ತದೆ? ಸೌಜನ್ಯಗಳಿಗೆ ನ್ಯಾಯ ಬೇಕು ಅನ್ನುವ ಕಾರುಣ್ಯದ ಧ್ವನಿಸುವ ಪ್ರಕ್ರಿಯೆ ಇದೆಯಲ್ಲ, ಆ ಧ್ವನಿಸುವ ಪ್ರಕ್ರಿಯೆಗೆ ಸಿಕ್ಕ ಒಂದು ಮುನ್ನಡೆ. ನೊಂದವರು ಯಾರು, ನೋಯಿಸಿದವರು ಯಾರು, ಅತ್ಯಾಚಾರ ಮಾಡಿದವರು ಯಾರು ಅಂತ ಹೇಳಿ ಬಾಯಿ ಬಿಡ್ಕೊಳ್ತಿರುವ ನಮ್ಮಂಥವರಿಗೆ ಒಂದು ಕಾರುಣ್ಯಕ್ಕೆ ಸಿಕ್ಕಂಥ ದಾರಿ. ಈಗ ಒಂದು ಮೂಳೆ ಸಿಕ್ತು ಅಂತ ಅಂದ್ಕೊಳ್ಳಿ ಸರ್. ಈ ಮೂಳೆ ಒಂದು ದೇಹದ ಮೂಳೆ ಯಾವ ಜಾಗದಿಂದ ಬಂದಿರಬಹುದಾದಂಥ ಸಾಧ್ಯತೆ ಇದೆ, ಹೆಂಗೆ ಅದು ಸಾವಲ್ಪಡ್ತು ಅಂತ ಎಲ್ಲವನ್ನು ರಿಜಿಸ್ಟ್ರ್ ಮಾಡ್ಕೊಂಡಿರ್ಬೇಕು. ಈಗ ಇದೇ ತಲೆನೋವಾಗುವಂಥದ್ದು. ಈಗ SITಗಳಿಗೆ ಇದೇ ತಲೆನೋವಾಗುವಂಥ ಒಂದು ಅಂಶ. ಏನು SITಗೆ ಇದು ತಲೆನೋವಾಗುತ್ತೆ ಅಂತ ಹೇಳಿದರೆ, ಕರಗೋಗಿರುತ್ತೆ. ಪ್ರಾಕೃತಿಕ ವಿಚಾರಗಳಿಂದಲೇ ಮೂಳೆಗಳು ಕರಗೋಗಿರುತ್ತೆ. DNA ಟೆಸ್ಟ್ ಮಾಡಿಸ್ಬೇಕು ಅಂತ ಅಂದರೆ ವೈಜ್ಞಾನಿಕವಾಗಿ, ತರ್ಕಬದ್ಧವಾಗಿ ಮತ್ತು ಪರೀಕ್ಷಾತ್ಮಕವಾಗಿ ಮಾಡೋದಾದರೆ, ಈಗ ಯಾವುದೋ ಬೆಳಗಾಮಲ್ಲಿ ಯಾರೋ ಕಾಣೆಯಾದ ವ್ಯಕ್ತಿ ಅದೇ ದಿವಸ ಇಲ್ಲಿ ಹೆಣ ಆಗಿ ಸಿಕ್ಕಿರುವ ಸಾಧ್ಯತೆಗಳಿಲ್ಲ ಅನ್ನೋಕ್ಕೆ ಬರಲ್ವಲ್ಲ. ಆಗ DNA ಮ್ಯಾಚ್ ಆಗಬೇಕಲ್ಲ ಸರ್. ನಿಮಗೆ ಮತ್ತೆ ಮತ್ತೆ ಹೇಳ್ತಿದ್ದೇನೆ, ನನ್ನ ದುಡ್ಡಿನಿಂದ ಕೊಡುವಂಗಿಲ್ಲ. ನನ್ನ ದುಡ್ಡು ಅಂತ ಹೇಳಿದರೆ ನನ್ನ ತೆರಿಗೆ ಹಣದಿಂದ ಕೊಡುವಂಗಿಲ್ಲ. ಆ ಸಂದರ್ಭದಲ್ಲಿದ್ದಂತಹ ಜಿಲ್ಲಾ ಪಂಚಾಯಿತಿ ರೆವಿನ್ಯೂ ಅಧಿಕಾರಿ, ಅಲ್ಲಿ ಯಾವನೋ ಇದ್ನಲ್ಲ ಜಿಲ್ಲಾಧಿಕಾರಿ, ಎಷ್ಟು ಹೆಣ ಬಿದ್ದಾಗ ಏನು ಮಣ್ಣು ತಿಂತಿರ್ತಾನೆ, ಆ ಸಂದರ್ಭದಲ್ಲಿದ್ದ SP, ಇವರೆಲ್ಲರೂ ಕೂಡ ಲಯಬಿಲಿಟಿಯನ್ನು ಫಿಕ್ಸ್ ಮಾಡಬೇಕು. ಕೊಲೆಗಾರರು ಅಂತ ಹೇಳಿ ಪಟ್ಟ ಕಟ್ಟಬೇಕು. ಯಾಕೆ ಅಂತ ಹೇಳಿದರೆ ಇದನ್ನು ಕದ್ದು ಮುಚ್ಚುವುತಾಕ್ಸಿರೋದು. ಹಾಗಾದರೆ ಈ ಇಲಾಖೆಯ ಕೆಳ ಹಂತದ ಅಧಿಕಾರಿಗಳ ರಿವ್ಯೂ ಮಾಡೋದು ಅಂತಂದರೆ ಏನರ್ಥ? ಸುಮ್ಮನೆ ಕಳೆಪುರಿ ತಿನ್ಕೊಳ್ಳೋದು ಅಥವಾ ಗುಡ್ಡೆ ಬಿಸ್ಕೆಟ್ ತಿನ್ಕೊಂಡು ಒಂದು ಟೀ ಕುಡ್ಕೊಂಡು ಎದ್ದೋಗಕ್ಕೆ ಇರೋದು ರಿವ್ಯೂ. ಅಲ್ಲಿ ಕಾಣೆಯಾದಂಥವ್ರು ಯಾರ್ಯಾರು, ಕಾಣೆಯಾದವರು ಹೆಣ್ಣು ಮಕ್ಕಳ, ಗಂಡು ಮಕ್ಕಳ ಮತ್ತು ಭೂ ವಿವಾದಕ್ಕಾದಂಥ ಸಂದರ್ಭಗಳಿವೆಯಾ, ಹಸಿವಿನ ಕಾರಣದಿಂದ ಸತ್ತಿದ್ದಾರ, ಇವೆಲ್ಲವನ್ನು ಎಕ್ಸಾಮಿನ್ ಮಾಡಬೇಕು. ಅದು ಬಿಟ್ಬಿಟ್ಟು ಈ SPಗಳು ಇವರು ಎಲ್ಲ ಅಲ್ಲಿ ಬಿದ್ದಂಥ ಹೆಣವನ್ನು ಚಡ್ಡಿ ಬಿಚ್ಕೊಂಡು ಹರಾಜಿಗೆ ಇಟ್ಕೊಂಡು ಆ ಚಡ್ಡಿನೇ ಕತ್ಕೊಂಡು ಆ ಅಂಗಿನೇ ಕತ್ಕೊಂಡು ಹೋಗಿ ಸಂತೆಪೇಟೆಯಲ್ಲೋ ಸಂತೆಗಳಲ್ಲೋ ಹಳೆ ಬಟ್ಟೆ ಮಾರೋ ಸ್ಥಿತಿಗೆ ಬಂದುಬಿಟ್ರೆ ಹೆಂಗೆ ಇವ್ರುಗಳು? ಹಳೆ ಬಟ್ಟೆ ಮಾರೋಕ್ಕೂ ನಾಲಾಯಕಾದವರು ಒಂದು ಅನಾಥ ಹೆಣ ಅಂತ ಅನ್ನೋ ರೀತಿಯಲ್ಲಿ ಮಾಡಿಬಿಟ್ರೆ, ಅದಕ್ಕೊಂದು ದಾಖಲೆನೇ ನಿರ್ವಹಣೆ ಮಾಡಲಿಲ್ಲ ಅಂತ ಹೇಳಿದರೆ, 74 ಸೊತ್ತೇ ಇರಲಿಲ್ಲ ಅಂತ ಮಾಡಿಬಿಟ್ರೆ ಹೆಂಗೆ? ಆದರೆ ಏನೋ ದುರಾದೃಷ್ಟ 74 ಅಸಹಜ ಸಾವು ಅಂತ ಮಾಡಿಬಿಟ್ಟವ್ರೆ. ಇವೆಲ್ಲವನ್ನು ರಿವ್ಯೂ ಮಾಡದೇ ಇರುವಂಥದ್ದು, ಆಯಾಯ ಸಂದರ್ಭದ ದಾಖಲೆಗಳನ್ನು ತೆಗೆದು ನೋಡಿದಾಗ್ಯೂ ಕೂಡ ಈ ಅಸಹಜ ಸಾವುಗಳ ಬಗ್ಗೆ ರಿವ್ಯೂ ನಡೆದೇ ಇಲ್ಲ. ಹಾಗಾದರೆ ಅಲ್ಲಿ MLA ಗೆದ್ದಿಲ್ಲ, ಆ ಸಮಯದಲ್ಲಿ SP ಇರಲಿಲ್ಲ, ಆ ಸಂದರ್ಭದಲ್ಲಿ DYSP ಇರಲಿಲ್ಲ, ಆ ಸಂದರ್ಭದಲ್ಲಿ ಇನ್ಸ್ಪೆಕ್ಟರ್ ಇರಲಿಲ್ಲ, ಸಬ್ ಇನ್ಸ್ಪೆಕ್ಟರ್ ಇರಲಿಲ್ಲ, ಹೆಡ್ ಕಾನ್ಸ್ಟೇಬಲ್ ಇರಲಿಲ್ಲ, ಗ್ರಾಮ ಪಂಚಾಯಿತಿ ಇರಲಿಲ್ಲ, ಜಿಲ್ಲಾ ಪಂಚಾಯಿತಿ ಇರಲಿಲ್ಲ. ಇದೆಲ್ಲ ಏನು ತೋರಿಸುತ್ತೆ ಅಂತ ಹೇಳಿದರೆ ಇವರ ಅವಿವೇಕದ ಪರಮಾವಧಿಯನ್ನು ತೋರಿಸ್ತದೆ. ವಿವೇಕರಹಿತವಾಗಿ ವರ್ತಿಸುವಂಥದ್ದು, ಜನರಿಗೆ ಬೆಲೆ ಇಲ್ಲದೆ ಇರುವಂಥದ್ದು. ಸುಪ್ರೀಂ ಕೋರ್ಟ್ ಹೇಳ್ತು, ಒಂದು ನಾಯಿ ಏನಾದರೂ ಬೀದಿ ನಾಯಿ ನಿಮ್ಗೇನಾದ್ರು ಕಚ್ಚಿಬಿಟ್ರೆ ಅದರದ ಲಯಬಿಲಿಟಿ ನಿಮ್ಮ ಮೇಲೆ ಫಿಕ್ಸ್ ಮಾಡ್ತೀನಿ ಅಂತ. ಈಗ ಇಷ್ಟು ಜನರನ್ನು ಸಾಯಿಸಿದ್ದೀರಲ್ಲಪ್ಪ, ಸಾಯಿಸ್ಬಿಟ್ಟವ್ರಲ್ಲ, ಈ ಲಯಬಿಲಿಟಿಯನ್ನು ಫಿಕ್ಸ್ ಮಾಡಬೇಕಾದವರು ಯಾರ ಮೇಲೆ? ಇವ್ರ ಮೇಲೆ ಮಾಡಬೇಕಾ ಮಾಡಬಾರ್ದ? ನಾಯಿಗೆ ಅಷ್ಟು ಬೆಲೆ ಇರಬೇಕಾದ್ರೆ ನನ್ನ ದೇಶದಲ್ಲಿ ಇನ್ನು ಮನುಷ್ಯರಿಗೆ ಆ ಮಟ್ಟದ ಬೆಲೆ ಇರಬೇಕು ಸರ್. ಆ ಕಾರಣದಿಂದ ಇದನ್ನು ಸಮಗ್ರ ತನಿಖೆಯನ್ನು ಮಾಡೋದಕ್ಕಿಂತ ಮೊದಲೇ FIR ಆಗ್ತಿದ್ದಂಗೆ ಇಂಥವ್ರನ್ನೆಲ್ಲ ಅಮಾನತಲ್ಲಿ ಇಲ್ಲ ಅಂತಂದರೆ ಉನ್ನತ ಸ್ಥಾನದಲ್ಲಿ ಹೋಗಿ ಕೂತ್ಬಿಟ್ಟಿರ್ತಾರೆ. ಆಮೇಲೆ ಆಡಳಿತ ಪಕ್ಷದವರು ವಿರೋಧ ಪಕ್ಷದವರು ಹೋಗ್ಬಿಟ್ಟು ಏನು ಹೆದರಬೇಡಿ ಅಂತ ಹೇಳಿ, ನಾವಿದ್ದೇವೆ ನಿಮ್ಮ ಜೊತೆಲಿ ಇದ್ದೀವಿ ಅಂತ ಹೇಳಿ ಅಂಗಿ ಗುಂಡಿ ಎಲ್ಲ ಬಿಚ್ಕೊಂಡು ಹೋಗಿ ಮೈ ಬಗ್ಗಿಸಿ ದಂಡ ಹಾಕ್ಬಿಟ್ರೆ ನಮ್ಮ ದೇವ್ರ ಎದುರುಗಡೆ ನಾವೇನು ಮಾಡೋದು? ಈ ಎಲ್ಲ ಕಾರಣವನ್ನು ಅವಲೋಕಿಸಬೇಕಾಗಿದೆ. ಮತ್ತು ಯಾವ್ಯಾವ ಸ್ಥಿತಿಯಲ್ಲಿದ್ದಾರೆ, ಇಂಥ ಒಂದು ಹೆಣ ಬೀಳ್ತು, ಒಂದು ಕಣ್ಣು ಉಬ್ಬಿದೆ, ಮೀಸೆ ನೆರೆತಿದೆ, ಅಥವಾ ಕೂದಲು ವಕ್ರವಾಗಿದೆ, ಕೈಯ ಮೇಲೆ ಹಳದಿ ರೇಖೆಗಳಿದೆ, ಅಥವಾ ಕೈ ಮೇಲೆ ಹಸಿರು ಚುಕ್ಕಿಯ ಗುರುತುಗಳಿವೆ, ಎದೆಯ ಮೇಲೆ ಕವಿತನೋ ರವಿತನೋ ರಾಗಿಣಿನೋ ಅಂತ ಬರ್ಕೊಂಡಿರ್ತಾನೆ. ಅದನ್ನೆಲ್ಲ ನಾವು ಪತ್ತೆ ಮಾಡಬೇಕಲ್ವ ಸರ್. ಇದೆಲ್ಲವನ್ನು ನಾವು ದಾಖಲೆ ಇಡಲಿಲ್ಲ ಅಂತ ಹೇಳಿದ್ರೆ ಆರೋಪಿ ಸ್ಥಾನಕ್ಕೆ ನಾವು ತಳ್ಳಲ್ಪಡಬೇಕಾದದ್ದು ಈ ಅಧಿಕಾರಿಗಳನ್ನೇ. ಯಾಕೆಂದರೆ ಇಷ್ಟೊಂದು ಭಾವನೆಗಳ ತೊಳಲಾಟ,
ಸ್ಟಾರ್ಟ್ ಆಗಿರೋದು ಇವುಗಳ ಅಧಿಕಾರಿಗಳು ಮಾಡ್ತಿರುವಂಥ ಅತಿರೇಕದ ಭಿನ್ನತೆಗಳು ಯಾವುದನ್ನು ಸರಿಯಾಗಿ ಸಮರ್ಪಕವಾಗಿ ಮಾಡದಿರೋದು. ನಡೀತದೆ ಬಿಡು, ಚಲ್ತಾ ಹೈ ಅನ್ನೋ ರೀತಿಯಲ್ಲಿ ಮಾಡ್ತಾ ಹೋಗಿರುವಂಥದ್ದು. ಇದೊಂದು ಅಸಹ್ಯಕರವಾದಂಥ ಪರಿಸ್ಥಿತಿ. ಇದನ್ನು ಯೋಚಿಸ್ಲಿಕ್ಕೂ ಆಗಲ್ಲ. ಎನಿವೆ, ಬಾಲನ್ನವರು ಮಾಡಿದ್ದಾರೆ, ಅವರಿಗೊಂದು ಸಲ್ಯೂಟ್ ಮಾಡೋದು ನಮ್ಗಳ ಕರ್ತವ್ಯ. ಮತ್ತು ಸೌಜನ್ಯಳ ತಾಯಿ ಕುಸುಮಾವತಿಗೂ ನಾವು ಒಂದು ಗೌರವಯುತವಾದಂಥ ಸಲ್ಯೂಟನ್ನು ಹೇಳಲೇಬೇಕು. ಯಾಕೆ ಅಂತ ಹೇಳಿದರೆ ಅವಳ ಆಟ, ಅವಳ ಪ್ರಯತ್ನ, ಅದ್ರ ಹಿಂದೆ ಮುಂದೆ ಯಾರಾದರೂ ಇರಲಿ, ಅದು ನಮಗೆ ಸಂಬಂಧಪಡದೇ ಇರೋ ವಿಚಾರ. ಅವಳ ಕೂಗು, ಅವಳ ಕಾರುಣ್ಯದ ಧ್ವನಿ ಮತ್ತು ಕರುಳಿನ ಬಾಧೆ ಇವೆಲ್ಲವೂ ಕೂಡ ಧ್ವನಿಸ್ತಾ ಇದ್ದಾಗ ನಾವು ರೆಸ್ಪೆಕ್ಟ್ ಮಾಡಲೇಬೇಕು. ಸರ್, ಈಗ ಇದಕ್ಕೆ ಸಂಬಂಧಪಟ್ಟ ಒಂದು ಹೈಪೋಥೆಟಿಕಲ್ ಪ್ರಶ್ನೆ ಕೇಳ್ತೀನಿ. ನ್ಯಾಯಾಲಯ 74 ಪ್ರತ್ಯೇಕ FIRಗಳನ್ನು ಮಾಡಬೇಕು, ತನಿಖೆ ಮಾಡಬೇಕು ಅಂತ ಆದೇಶವನ್ನೇ ಕೊಟ್ಬಿಡ್ತದೆ ಅಂತ ಹೇಳಿ ಅಂತ ಅಂದ್ಕೊಂಡ್ರು ಅದ್ರ ಬಗ್ಗೆ ತನಿಖೆಯನ್ನು ನಡೆಸಿದ್ರೂ ಕೂಡ ಯಾವುದೇ ದೋಷಿ ಕಂಡು ಬರಲಿಲ್ಲ ಅನ್ನೋದಾದರೆ ಅಷ್ಟೊಂದು ಸಾವಿಗೆ ಅಂತಿಮವಾಗಿ ಹೊಣೆ ಯಾರಾಗಬೇಕಾಗ್ತದೆ? ಚಿನ್ನಯ್ಯ ಹೇಳಿದ ಹಾಗೆ ನಾನು ಈ ಗೆಲುವನ್ನು ಕೂತಿದ್ದೇನೆ ಅಂತ. ಕೆಲವನ್ನ ಇವನು ಸೀತಾರಾಮ್ ಫಿಲಮ್ ಸತಿನೇ ಹೇಳಿದ್ದೀನಿ, ಹೆಗಲ ಮೇಲೆ ಹೊತ್ಕೊಂಡು ಹೋಗ್ಬಿಟ್ಟಿರ್ತಾನೆ ಹೆಣ್ವ. ಇವನ ಜೊತೆಲಿ ಸಹಕರಿಸಿದವ್ರು ಯಾರ್ಯಾರೋ ಅದನ್ನ ಪತ್ತೆ ಮಾಡಬೇಕಾಗಿದೆ. ಮತ್ತೆ ಇವು ಕಮ್ಮಂಗಿಗಳ ಥರ ಸುಮ್ಮನೆ ಯಾವುದೋ ಒಂದು FIR ಹಾಕೊಳ್ಳೋದು, ಸರಿಯಾಗಿ ಮಾಹಿತಿ ಕೊಡೋಲ್ಲ. ಈಗ ಮಹಿಳಾ ಆಯೋಗದವರು ಅಷ್ಟು ದಿವಸದಿಂದ ಬಾಯಿ ಬಿಡ್ಕೊಂಡು ಕೇಳ್ತಾ ಇದ್ದಾರೆ, ಕೊಡ್ರಯ್ಯ ಅಂತ ಹೇಳಿ ಕೊಡ್ತಿಲ್ಲ. ಇದೆಲ್ಲ ಏನು ತೋರಿಸುತ್ತೆ? ಸರ್ಕಾರಕ್ಕೂ ಶೆಡ್ ಹೊಡೆಯುವಂಥ ಪ್ರಯತ್ನ. ಸರ್ಕಾರಕ್ಕೇನಾದರೂ ಗೌರವಯುತವಾಗಿ ಮಾನ ಮರ್ಯಾದೆ ಅನ್ನುವಂಥದ್ದಿದ್ರೆ, ನಮ್ಮಿಂದ ಓಟ್ ಪಡೆದಿದ್ದೀವಿ ತಡೆಯಪ್ಪ ಅಂತ ಜನಪ್ರೀತಿ ಅನ್ನುವಂಥದ್ದಿದ್ದರೆ ಯಾರಾದ್ರೂ ಏನು ಸರ್ 74 ಸಾವಲ್ವಾ? ಈಗ ಯಾರೋ ಕಾಣೆಯಾಗಿರ್ತಾರೆ, ಅವರೆಲ್ಲೋ ಇರ್ಬೋದೇನೋ ಅನ್ನುವ ಭಾವನೆಯಲ್ಲೇ ಬದುಕಿರ್ತೇವೆ. ಆದರೆ ಈ ಎಲ್ಲ ಕಾರಣದಿಂದ ಅವಲೋಕಿಸಿ ನೋಡೋದಾದರೆ ಎಲ್ಲವೂ ಕರಗಿ ಮಣ್ಣಲ್ಲಿ ಮಣ್ಣಾಗ್ಬಿಟ್ಟಿರೋದ್ರಿಂದ ಯಾವ ಮಣ್ಣು ಎತ್ಕೊಂಡು ಹೋಗಿ ಟೆಸ್ಟ್ ಮಾಡಬೇಕು ಅನ್ನುವಂಥದ್ದು ಚಾಲೆಂಜ್ ಅವ್ರ ಮುಂದೆ ಇರೋದ್ರಿಂದ ಯಾವ ರೀತಿ ವಾದವನ್ನು ಸರ್ಕಾರದವ್ರು ಮಂಡಿಸ್ತಾರೆ ಅನ್ನುವಂಥದ್ದು ಭಾರಿ ಮುಖ್ಯವಾಗುತ್ತೆ. ಇಲ್ಲ ಅಂತ ಹೇಳಿದರೆ ತಲೆದಂಡವನ್ನು ಕೊಡಲೇಬೇಕು. ಯಾರೆಲ್ಲ ಕೊಡಬೇಕು? ಆ ಸಮಯದಲ್ಲಿದ್ದಂಥ SP ಅವರು, DYSP ಅವರು, ಸರ್ಕಲ್ ಇನ್ಸ್ಪೆಕ್ಟ್ರು, ಸಬ್ ಇನ್ಸ್ಪೆಕ್ಟ್ರು ಮತ್ತು ಅದೇ ರೀತಿಯಾಗಿ ಗ್ರಾಮ ಪಂಚಾಯತಿಗಳು ಹೊಡೆದಾಕ್ಬಿಟ್ಟಿದ್ರೆ, ತಗೊಂಡೋಗಿ ಊತಾಕ್ಬಿಟ್ರೆ, ನೀದೆಗಿಸ್ಬಿಟ್ಟಿದ್ರೆ. ಅಂದರೆ ಇಲ್ಲಿ ಸ್ಪಷ್ಟವಾಗಿ ಕೇಳ್ತೀನಿ, ಆ ಅಧಿಕಾರಿಗಳು ಅಥವಾ ಜನಪ್ರತಿನಿಧಿಗಳು ವೈಯಕ್ತಿಕವಾಗಿ ಹೊಣೆಗಾರಿಕೆ ಆಗಬೇಕಾ ಅಥವಾ ಒಟ್ಟಾರೆಯಾಗಿ ಸರ್ಕಾರ ಅಂತಿಮವಾಗಿ ಜವಾಬ್ದಾರಿಯನ್ನು ಹೊರಬೇಕಾಗುತ್ತಾ? ಸರ್ಕಾರ ಅಂತಿಮವಾದಂಥ ಜವಾಬ್ದಾರಿ ಹೊರಬೇಕು, ಅದರಲ್ಲಿ ಮುಲಾಜೆ ಇಲ್ಲ. ಆಮೇಲೆ ಈ ತಪ್ಪುಗಳನ್ನು ಎಸಗಿದವನಿಗೆ ಆರೋಪ ಪಟ್ಟಿಯಲ್ಲಿ ಸೇರಿಸೋದು ಬೇಕಾ ಬೇಡವಾ? ಅಲ್ಲ, ನಮಗೆ ಗೊತ್ತಿಲ್ಲದೆ ಇರೋನು ಅವನೇ ಸಾವು ಕೊಂದಿರ್ಬೋದು ಅಂತ ಹೇಳಿ ನಾವು ಇಲ್ಲಿ ದಂಗೆ ಎತ್ಕೊ ಕೂತಿದ್ದೀವಿ, ಬದಲಾವಣೆಯನ್ನು ಮಾಡ್ತಾ ಕೂತಿದ್ದೀವಿ. ಮತ್ತು ಇವನೇ ಇರ್ಬೋದೇನೋ ಅಂತ ನಮ್ಮ ಎಲ್ಲ ಬೆರಳುಗಳು ಆ ಕಡೆ ತೋರಿಸ್ತಿದ್ದೀವಿ, ಈ ಕಡೆ ತೋರಿಸ್ತಿದ್ದೀವಿ. ಆದರೆ ನಮಗೆ ಬೇಕಾದದ್ದು ಇಲ್ಲಿ ಬೆರಳಿಗೆ ನೇರವಾಗಿ ಸಿಗುವಂಥವ್ರು ಈ ಅಧಿಕಾರಿಗಳೇ. ಆ ಕಾರಣದಿಂದ ಈ ಬೆರಳುಗಳನ್ನ ಅವ್ರ ಮುಂದೆನೇ ತೋರಿಸಿ ಅವರನ್ನು ಅಪರಾಧಿಗಳನ್ನಾಗಿಯೇ FIR ಅರಿಬೇಕು ಅಂತೇಳಿ ನಮ್ಮ ಹಕ್ಕೊತ್ತಾಯ. ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಅದು ಓರಲ್ ಆಗಿ ಮಾತಾಡಿರಲಿ ಅಥವಾ ಲಿಖಿತವಾಗಿ ಕಳಿಸಿರಲಿ, ಅದನ್ನು ದಾಖಲೆ ಅಂತ ಪರಿಗಣಿಸ್ಬೇಕಾಗತ್ತೆ. ಈಗ ನನ್ನ ಮಾತುಗಳು ಹೌದು ದಾಖಲೆ ಅಂತ ಪರಿಗಣಿಸ್ಬೇಕು ಅವರು. ಈಗ ಇಲ್ಲಿ ಯಾವನಿಗೋ ನಾನು ಕೆನ್ನೆಯಲ್ಲಿ ನೋಡ್ದಿರೋದು ಪ್ರಕರಣ ದಾಖಲಾಗೋದಾದರೆ, ಒಬ್ಬ ಸುದ್ದಿವಾದಂಥ ವಿಚಾರದಲ್ಲಿ ಗೊತ್ತಿಲ್ದಂಗೆ ಅನಾಥ ಸಾವು ಹೂಳಲ್ಪಟ್ಟಿದೆ ಅನ್ನೋದಾದರೆ ಏನಿದ್ರೆ ಮರ್ಮ? FIR ಇಲ್ಲ, ದಾಖಲೆಗಳಿಲ್ಲ. ಈ ಎಲ್ಲ ಅಂಶಗಳನ್ನು ನಾವು ಕುಲಂಕುಷವಾಗಿ ಮಾನವೀಯ ಕಾರಣವನ್ನು ಇಟ್ಕೊಂಡು ನೋಡಬೇಕಾಗಿದೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ ಕೋರ್ಟ್ ಗಮನಿಸುವಂಥದ್ದು ಸಾಕ್ಷಿಗಳ ಆಧಾರದ ಮೇಲೆ, ಕಾರಣ ಸಂದರ್ಭಗಳ ಆಧಾರದ ಮೇಲೆ, ಮತ್ತು ಅಲ್ಲೊಂದು ಬಾಡಿ ಇದೆ ಎನ್ನುವ ಕಾರಣದಿಂದ. ಅಲ್ಲೊಂದು ಬಾಡಿ ಅಂತ ಹೇಳಿದರೆ ಒಂದು ಪದಾರ್ಥ ಇದೆ ಅಂತ, ಆ ಪದಾರ್ಥದ ಮೇಲೆ, ಆ ಸತ್ತಂಥ ದೇಹದ ಮೇಲೆ ಇದ್ದಂಥ ಒಡವೆಗಳೇನು, ಬಟ್ಟೆ ಮಾರ್ಕ್ಗಳೇನು, ಕಣ್ಣಿನ ಸಂಧಿಯಲ್ಲಿ ಗಾಯ ಆಗಿತ್ತ ಅಥವಾ ಮೂಗು ಸಂಧಿಯಲ್ಲಿ ಗಾಯ ಆಗಿತ್ತ, ಕೈ ಮೇಲೆ ಹಚ್ಚೆ ಇತ್ತ, ಕಿವಿ ಹರಿದೋಗಿತ್ತ, ಕಣ್ಣು ವಕ್ರವಾಗಿತ್ತ, ತಲೆ ಕೂದಲಿತ್ತ ಇಲ್ವಾ, ಯಾವ ವಯಸ್ಸಿನವರು ಅಂತ ಹೇಳಿ ಮಾಪನ ಮಾಡಿರ್ತಾರಲ್ಲ, ಈ ಮಾಪನಗಳ ಆಧಾರದ ಮೇಲೆ ನಾವು ಕೆಲಸ ಮಾಡಬೇಕಾಗಿದೆ. ಆ ಬಟ್ಟೆಗಳಲ್ಲಿಟ್ಟವ್ರು ಈಗ ಪ್ಯಾಕ್ ಇರಬೇಕಲ್ಲ, ಆ ದೇಹದ ಮೇಲೆ ಬಂದಂಥ ಒಡವೆಗಳಿರ್ಬೇಕಲ್ಲ. ಯಾವ್ದ ಹೆಣ್ಣು ಮಗಳ ಸಾವು ಅಂತ ಅಂದಕ್ಕೆ ಕಾಲುಂಗ್ರ ಇರಬೇಕು. ಆ ಕಾಲುಂಗ್ರ ಬೆಳ್ಳಿದು ಅಷ್ಟು ಬರ್ತದೆ ಅಂತ ಮಾರ್ಕೆಟ್ ಕೇಳ್ಕೊಂಡು ತಿಂದುಬಿಟ್ಟಿದ್ರೆ ಈ ಅಧಿಕಾರಿಗಳು ಅದನ್ನೆಲ್ಲ ಚಿನ್ನಯ್ಯ ಕದೀತಾ ಇದ್ದ ಅಂತ ಗ್ರಾಮ ಪಂಚಾಯತಿ ಅವರು ಹೇಳಿದಾರಲ್ಲ, ಪ್ರಕರಣ ದಾಖಲಿಸಿರ್ಬೇಕಲ್ವ ಸರ್? ಆಯ್ತಪ್ಪ ಕದ್ದಿರ್ತಾರೆ ಅಂತಲೇ ಭಾವಿಸೋಣ.
ಪ್ರಕರಣ ದಾಖಲಿಸಿರ್ಬೇಕಲ್ವ? ಗಾಳಿಲಿ ಹೋದಂಗೆ ಮಾತಾಡ್ಬಿಟ್ರೆ ಆಗುತ್ತಾ? ಪ್ರಕರಣ ದಾಖಲಿಸ್ಬೇಕು. ಇಲ್ಲ ಅಂತ ಹೇಳಿದರೆ ಅವನಿಲ್ಲಲ್ಲ. ಗ್ರಾಮ ಪಂಚಾಯತಿಯವನು ಹೇಳ್ತಾನಪ್ಪ, ಅವನೇ ಕೊಂದು ಬಿಟ್ಟಿದ್ದ, ಹೆಣ್ಗಳ ಮೇಲೆ ರೇಪ್ ಮಾಡ್ತಿದ್ದ, ಯಾರೋ ನಾನು ಹೇಳ್ತಾ ಇರೋದು, ಅದರಿಂದ ಊತಾಕ್ಬಿಡ್ತಿದ್ವಿ ಅಂತಂದರೆ ಇವನ ಲಯಬಿಲಿಟಿ ಏನಾಗುತ್ತೆ? ಇದನ್ನು ಸುತ್ತಕೊಳ್ಳಕ್ಕೆ ನಾಲಾಯಕ್ಕೋ ತಿಳುವಳಿಕೆ ಇಲ್ಲದೆ ಇರುವಂಥವ್ರು, ಲಂಚ ಕೊಟ್ಟು ಅಧಿಕಾರಕ್ಕೆ ಬಂದಂಥವ್ರು, ಉದ್ಯೋಗ ಗಿಟ್ಟಿಸ್ಕೊಂಡಂಥವು ಈ ಕಮಂಗಿಗಳು ಮಾತ್ರ ಏನಾದರೂ ಮಾಡೋಕ್ಕೆ ಸಾಧ್ಯ. ಈ ದುರುಳರು, ದುಷ್ಟರು, ದಿಮಾಕ್ ಇರುವಂಥವ್ರು ಅವರು ಏಸ್ಕಿಗೆ ಏನು ಬೇಕಾದ್ರೂ ಮಾಡ್ತಾರೆ ಅನ್ನೋದಕ್ಕೆ ಈ 74 ಪ್ರಕರಣಗಳೇ ಕಾರಣ. ಎಷ್ಟು ಸಾರಿ ಬಡ್ಕೊಂಡ್ವಿ, ನಿಮ್ಮ ಸುದ್ದಿವಾಹಿನಿಲೇ ಬಡ್ಕೊಂಡ್ವಿ. 7-8 ತಿಂಗಳಿಂದನೇ ಹೇಳಿದ್ವಿ, ಒಂದೊಂದು ಪ್ರಕರಣದಲ್ಲಿ ಇದರಿಂದ ಯಾರಿದ್ದಾರೆ ಮತ್ತು ಹೇಗೆ ಹೊತ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ, ಈ ಪಂಚಾಯತಿಯವರನ್ನು ಫಿಕ್ಸ್ ಮಾಡಿ ಅಂತ.